ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋವಿನಲ್ಲಿ ನಾವು ಮ್ಯಾಥ್ಸ್ ಮೇಳ ಕ್ಲಾಸ್ 5 ಚಾಪ್ಟರ್ 3 ಆ್ಯಂಗಲ್ಸ್ ಆಸ್ ಟರ್ನ್ಸ್, ತಿರುವುಗಳಾಗಿ ಕೋನಗಳು ಸಾಲ್ವ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಯಾವುದೇ ವಸ್ತು ತನ್ನ ಆರಂಭಿಕ ಸ್ಥಾನದಿಂದ ಟರ್ನ್ ಆದರೆ ಅಥವಾ ರೊಟೇಟ್ ಆದರೆ ಅಲ್ಲಿ ಒಂದು ಆ್ಯಂಗಲ್ ಉಂಟಾಗುತ್ತೆ. ಅದರ ಬಗ್ಗೆ ನಾವು ಈಗ ಡೀಟೇಲ್ ಆಗಿ ನೋಡೋಣ. ಕ್ಯಾನ್ ಯು ರೆಕಗ್ನೈಸ್ ದ ಚೈಲ್ಡ್ ಇನ್ ದ ಪಿಕ್ಚರ್ ಹೂ ಹ್ಯಾಸ್ ಮೇಡ್ ಅ ಫುಲ್ ಟರ್ನ್, ಹೂ ಹ್ಯಾಸ್ ಮೇಡ್ ಅ ಹಾಫ್ ಟರ್ನ್? ಹೌ ಡು ಯು ನೋ? ಡಿಸ್ಕಸ್. ಸೊ ನಾವಿಲ್ಲಿ ನೋಡ್ಬೋದು, ಟೀಚರ್ ಜೊತೆಗೆ 4 ಸ್ಟೂಡೆಂಟ್ಸ್ಗಳಿದ್ದಾರೆ. ಈ ಸ್ಟೂಡೆಂಟ್ಸ್ಗಳಿಗೆ ನಾವು ಎ, ಬಿ, ಸಿ ಮತ್ತು ಡಿ ಹೆಸರು ಕೊಡೋಣ. ಟೀಚರ್ ಹೇಳ್ತಾರೆ, ನೀವು ಟರ್ನ್ ಆಗಬೇಕು, ನೀವು ತಿರುಗಬೇಕು, ನಾನು ಸ್ಟ್ಯಾಚ್ಯೂ ಅಂದಾಗ ನೀವು ಅಲ್ಲೇ ಸ್ಟಾಪ್ ಆಗಬೇಕು ಆ ಪೊಸಿಷನಲ್ಲೇ. ಫಸ್ಟ್ ಮಕ್ಕಳು ಈ ಪೊಸಿಷನಲ್ಲಿದ್ದಾರೆ, ಈ ಒಂದು ಆರಂಭಿಕ ಸ್ಥಾನ ಅವ್ರದ್ದು. ಟೀಚರ್ ಸ್ಟ್ಯಾಚ್ಯೂ ಅಂತ ಹೇಳಿದಾಗ ಪೊಸಿಷನ್ಸ್ ಹೀಗಿದೆ. ಸೊ ಈ ಫಸ್ಟ್ ಹುಡುಗ, ಎ ಹುಡುಗ ಬ್ಯಾಕ್ ಸೈಡ್ ಟರ್ನ್ ಆಗಿದ್ದಾನೆ. ಈ ಒಂದು ಗರ್ಲ್, ಅವಳು ಒಂದು ಫುಲ್ ಟರ್ನ್ ಕಂಪ್ಲೀಟ್ ಮಾಡಿಲ್ಲ. ಈ ಒಂದು ಹುಡುಗ ಆರಂಭಿಕ ಸ್ಥಾನದಲ್ಲಿ ಹೇಗಿದ್ದ ಸ್ಟ್ಯಾಚ್ಯೂ ಅಂತಾಗೂ ಅವನ ಫೈನಲ್ ಪೊಸಿಷನ್ ಹಾಗೇ ಇದೆ, ಅಂದರೆ ಅವನು ಒಂದು ಫುಲ್ ಟರ್ನ್ ತೊಗೊಂಡಿದ್ದಾನೆ. ಮತ್ತು ಈ ಒಂದು ಹುಡುಗಿ ಟರ್ನ್ ಈಸ್ ಲೆಸ್ ದ್ಯಾನ್ ಫುಲ್. ಸೊ ನಾವಿಲ್ಲಿ ನೋಡಬಹುದು, ಸ್ಟೂಡೆಂಟ್ ಎ, ಹಿ ಹ್ಯಾಸ್ ಟೇಕನ್ ಅ ಹಾಫ್ ಟರ್ನ್ ಆ್ಯಂಡ್ ಸ್ಟೂಡೆಂಟ್ ಸಿ ಹ್ಯಾಸ್ ಟೇಕನ್ ಅ ಫುಲ್ ಟರ್ನ್. So, who made a full turn? Full turn is made by the student C. And who has made the half turn? Student A has made the half turn. How do you know? ನಮ್ಗೆ ಹೇಗೆ ಗೊತ್ತಾಯಿತು? ನಾವು ಅವ್ರ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ನೋಡಿದಾಗ ನಮಗೆ ಅವ್ರು ಎಷ್ಟು ಟರ್ನ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಸೊ ಬೈ ಅಬ್ಸರ್ವಿಂಗ್ ದಿಯರ್ ಇನಿಷಿಯಲ್ ಆ್ಯಂಡ್ ಫೈನಲ್ position. Give examples of real life situations where you observe turns. ನಮ್ಮ ರಿಯಲ್ ಲೈಫಲ್ಲಿ ನಾವು ಟರ್ನ್ಸ್ ಎಕ್ಸಾಂಪಲ್ಸ್ ಎಲ್ಲಿ ನೋಡ್ತೀವಿ? ನಾವು ಟ್ಯಾಪಲ್ಲಿ ನೋಡ್ತೀವಿ. ಓಕೆ, ಲಾಕ್ ಆ್ಯಂಡ್ ಕೀ. ಓಕೆ, ಡೋರ್ಸ್, opening the doors and windows. Okay, all these are examples where we see turns in our daily life. Okay, 2 students are here. Ashutosh and Sahana are making circles, each having one foot fixed and rotating at one spot on the ground. So ಒಂದು ಕಾಲನ್ನು ಅವರು ಫಿಕ್ಸಲ್ಲಿ ಇಟ್ಕೊಂಡು ಇನ್ನೊಂದು ಕಾಲನ್ನು ಅವರು ಟರ್ನ್ ಮಾಡ್ತಿದ್ದಾರೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಫುಲ್ ಟರ್ನನ್ನು ಮಾಡಿದ್ದಾನೆ. ಸಹನಾ ಒಂದು ಕಾಲು ಫಿಕ್ಸಾಗಿ ಇಟ್ಕೊಂಡು ಈ ಒಂದು ಕಾಲನ್ನು ಅವಳು ಟರ್ನ್ ಮಾಡ್ತಿದ್ದಾಳೆ. ಅವರ ಟರ್ನ್ ಹಾಫ್ ಆಯಿತು. ಸೊ ಶಿ ಹ್ಯಾಸ್ ಮೇಡ್ ಅ ಹಾಫ್ ಟರ್ನ್. ಆಶುತೋಷ್ ಮೇಡ್ ಅ ಕಂಪ್ಲೀಟ್ ಸರ್ಕಲ್. ಸೊ ಆಶುತೋಷ್ ಒಂದು ಕಂಪ್ಲೀಟ್ ಸರ್ಕಲ್ ಮಾಡಿದ್ದಾನೆ ಬೈ ಮೇಕಿಂಗ್ ಅ ಫುಲ್ ಟರ್ನ್. ಸಹನಾ ಇಸ್ ಮೇಕಿಂಗ್ ಅ ಹಾಫ್ ಮೂನ್. ಅವಳು ಹಾಫ್ ಮೂನ್ ಮಾಡಿದ್ದಾಳೆ ವಿತ್ ಅ ಹಾಫ್ ಟರ್ನ್. ನೆಕ್ಸ್ಟ್, ದ ಮಿನಿಟ್ ಹ್ಯಾಂಡ್ ಮೇಕ್ಸ್ ಅ ಫುಲ್ ಟರ್ನ್ ವೆನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಇನಿಷಿಯಲ್ ಪೊಸಿಷನ್. ಈ ಕ್ಲಾಕ್ಸಲ್ಲಿ ಟೈಮ್ ಕೊಟ್ಟಿಲ್ಲ, ನಾವು ಟೈಮ್ ತೊಗೊಳ್ಳೋಣ. ನಾವು 4 ಗಂಟೆ ಅಂತ ಫಸ್ಟ್ ಕ್ಲಾಕಲ್ಲಿ ಟೈಮ್ ತೊಗೊಳ್ಳೋಣ. ಮತ್ತು 1 hour ಆದಮೇಲೆ ಅಂದರೆ 5 o'clockಗೆ ಇದು ಆರ್ ಹ್ಯಾಂಡ್ 4ರಿಂದ 5 ಹೋಯಿತು. ಆದರೆ ನಾವಿಲ್ಲಿ ನೋಡ್ಬೋದು, ಇದು ಮಿನಿಟ್ ಹ್ಯಾಂಡ್ ಅದೇ ಪೊಸಿಷನ್ಗಿದೆ, ಅಂದರೆ ಅದು ಒಂದು ಫುಲ್ ಟರ್ನ್ ಮಾಡಿ ಅದೇ ಮತ್ತು ಪೊಸಿಷನ್ಗೆ ವಾಪಸ್ ಬಂದಿದೆ. ಅಂದರೆ ಇನ್ 60 minutes ದ ಮಿನಿಟ್ ಅವರ್ ವಿಲ್ ಮೇಕ್ ಒನ್ ಫುಲ್ ಟರ್ನ್. ಅ ಜಾಯಿಂಟ್ ವೀಲ್ ಮೇಕ್ಸ್ ಅ ಫುಲ್ ಟರ್ನ್ ವೆನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಸ್ಟಾರ್ಟಿಂಗ್ ಪೊಸಿಷನ್ ಇ. ಸ್ಟಾರ್ಟಿಂಗ್ ಪೊಸಿಷನ್ ಇ ಇಲ್ಲ, ನಾವು ಇಲ್ಲಿ ತೊಗೊಳ್ಳೋಣ. ಸೊ ಜಾಯಿಂಟ್ ವೀಲ್ ಒಂದು ಫುಲ್ ಟರ್ನ್ ಹೋಗಿ ಬಂದಾಗ ಮತ್ತು ಸ್ಟಾರ್ಟಿಂಗ್ ಪೊಸಿಷನ್ ಹೀಗೆ ಬರುತ್ತೆ. ರೀಮಾ ಟೇಕ್ಸ್ 2 ಹಾಫ್ ಟರ್ನ್ಸ್ ಇನ್ ದ ಸೇಮ್ ಡೈರೆಕ್ಷನ್. ರೀಮಾ 2 ಹಾಫ್ ಟರ್ನನ್ನು ತೊಗೋತಾಳೆ. ಸೊ ಇಲ್ಲಿಂದ ಇಲ್ಲಿವರೆಗೆ 1 ಹಾಫ್ ಟರ್ನ್ ಆಯಿತು, ಇದು ಸೆಕೆಂಡ್ ಹಾಫ್ ಟರ್ನ್. ಸೊ ಇಟ್ ಈಸ್ ಲೈಕ್ ಎ ಡ್ಯಾಶ್ ಟರ್ನ್. ಇದು 2 ಹಾಫ್ ಟರ್ನ್ ಹೋಗಿ ಏನಾಯಿತು, ಒಂದು ಫುಲ್ ಟರ್ನ್ ಆಯಿತು. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಇಫ್ ಶಿ ಟೇಕ್ಸ್ 2 ಕ್ವಾರ್ಟರ್ ಟರ್ನ್ಸ್ ಇನ್ ದ ಸೇಮ್ ಡೈರೆಕ್ಷನ್? ಕ್ವಾರ್ಟರ್ ಅಂದರೆ ಕಾಲು. ಸೊ ಒಂದೇ ಡೈರೆಕ್ಷನಲ್ಲಿ ಅವಳು ಕಾಲು ಟರ್ನ್ ಮತ್ತು ಕಾಲು ಟರ್ನ್ ತೊಗೊಂಡಾಗ ಅವಳು ಅರ್ಧ ಟರ್ನ್ ತೊಗೊಳಂಗಾಯಿತು. ಸೊ ಶಿ ವಿಲ್ ಮೇಕ್ ಎ ಹಾಫ್ ಟರ್ನ್. ವಿ ಹ್ಯಾವ್ ಸೀನ್ ಇನ್ ಫ್ರ್ಯಾಕ್ಷನ್ಸ್ ಆಲ್ಸೋ 1/4 2 times make a half. So in angles also 1/4 turns will make a half turn. What happens if she takes 4 quarter turns in the same direction? So ಇಲ್ಲಿ ನೋಡ್ಬೋದು, ಇಲ್ಲಿಂದ ಇಲ್ಲಿಯವರೆಗೆ
ಒಂದು ಕ್ವಾರ್ಟರ್ ಟರ್ನ್, ಇದು ಸೆಕೆಂಡ್ ಕ್ವಾರ್ಟರ್ ಟರ್ನ್, ಇಲ್ಲಿವರೆಗೆ ಥರ್ಡ್ ಕ್ವಾರ್ಟರ್ ಟರ್ನ್ ಮತ್ತು ಇದು ಫೋರ್ತ್ ಕ್ವಾರ್ಟರ್ ಟರ್ನ್. 4 ಕ್ವಾರ್ಟರ್ ಟರ್ನನ್ನು ಅವಳು ತಗೊಂಡಾಗ ಅವಳು ಒಂದು ಫುಲ್ ಟರ್ನನ್ನು ತಗೋತಾಳೆ. ಸೊ ಇಟ್ ಈಸ್ ಲೈಕ್ ಎ ಫುಲ್ ಟರ್ನ್. Write some of the everyday objects that involve turns. For example, taps. Okay. Then lock and key. We have already written. Let us write it once more. In the hands of clock. Hands of clock. Then scissors. Then we can write doors, windows. We can also write wheels. Wheels also take turns. And fan in a blade galo. What is the maximum possible turn in each of these cases? Check and tick. So in this table, objects less than 1/4 turn, 1/4 turn, more than 1/4 turn. So cloth clip, ಬಟ್ಟೆಯ ಕ್ಲಿಪ್ಗಳು ಹೆಚ್ಚು ಓಪನ್ ಆಗಲ್ಲ ಅಥವಾ ಟರ್ನ್ ಆಗಲ್ಲ. ಸೊ ವಿ ಕ್ಯಾನ್ ಸೇ ಇಟ್ ಈಸ್ ಲೆಸ್ ದ್ಯಾನ್ ಹಾಫ್ ಟರ್ನ್. ಡೋರ್ ವಿತ್ ಹಿಂಜ್. ಸೊ ದ ಡೋರ್ ವಿತ್ ಹಿಂಜ್ it will be more than 1/4 turn. Tongs, ಇಕ್ಕಳಗಳು, ಇವು ಹೆಚ್ಚು ಓಪನ್ ಆಗಲ್ಲ ಅಥವಾ ಟರ್ನ್ ಆಗಲ್ಲ. ಸೊ ಲೆಸ್ ದ್ಯಾನ್ 1/4 ಟರ್ನ್. ಸೀಸರ್ಸ್, ಇಟ್ ವಿಲ್ ಬಿ ಮೋರ್ ದ್ಯಾನ್ 1/4. ಫೈಲ್ ಕವರ್ನು ನಾವು ಪೂರ್ತಿ ತೆಗಿಬೋದು. ಇಟ್ ವಿಲ್ ಬಿ ಮೋರ್ ದ್ಯಾನ್ ಹಾಫ್ ಟರ್ನ್, ಆರ್ ಇವನ್ ಇಟ್ ಕ್ಯಾನ್ ಬಿ ಫೋಲ್ಡೆಡ್ ಟು ದ ಅದರ್ ಸೈಡ್ ಆಲ್ಸೋ. ಸೊ ಮೋರ್ ದ್ಯಾನ್ 1/4 ಟರ್ನ್. ನೌ ದ ಕ್ವೆಶನ್, ಡೂ ಎನಿ ಆಫ್ ದ above objects make a half turn? Write the names below. ಸೊ ಯಾವುದಾರೆ ಆಬ್ಜೆಕ್ಟ್ಸ್ ಇಲ್ಲಿ ಹಾಫ್ ಟರ್ನ್ ತಗೋತಿದ್ದಾರೇನೋ ಇಲ್ಲಿ ಮೇಲಿನ ಟೇಬಲಿಂದ ನಾವು ಆನ್ಸರ್ ಮಾಡಬೇಕು. ಸೊ ಡೋರ್ ವಿತ್ ಹಿಂಜ್, scissor will also make a half turn. Do any of the above objects make a full turn? Full turn, okay. File cover ಒಂದು ಫುಲ್ ಟರ್ನ್ ತಗೊಳುತ್ತೆ. ಪ್ರಜ್ಞಾ ಜಾಯಿನ್ ಅ ಗ್ರೀನ್ ಆ್ಯಂಡ್ ಯೆಲ್ಲೋ ಸ್ಟ್ರಾ ವಿತ್ ಪೇಪರ್ ಕ್ಲಿಪ್ಸ್. ಈ ಥರ ಒಂದು ಗ್ರೀನ್ ಮತ್ತು ಒಂದು ಯೆಲ್ಲೋ ಸ್ಟ್ರಾವನ್ನು ಪೇಪರ್ ಕ್ಲಿಪ್ಪಿಂದ ಅವರು ಜಾಯಿನ್ ಮಾಡಿದ್ದಾಳೆ. ಶಿ ಹೋಲ್ಡ್ಸ್ ದ ಗ್ರೀನ್ ಸ್ಟ್ರಾ ಸ್ಟಡಿ. ಈ ಗ್ರೀನ್ ಸ್ಟ್ರಾವನ್ನು ಅವಳು ಹಾಗೆ ಸ್ಟಡಿ ಇಡ್ತಾಳೆ ಮತ್ತು ಯೆಲ್ಲೋ ಒಂದು ಸ್ಟ್ರಾವನ್ನು ಟರ್ನ್ ಮಾಡ್ತಾಳೆ. ಅಬ್ಸರ್ವ್ ಡಿಫ್ರೆಂಟ್ ಟರ್ನ್ಸ್ ಆಫ್ ದ ಯೆಲ್ಲೋ ಸ್ಟ್ರಾ. ಐ ಮೇಡ್ ಎ ಕ್ವಾರ್ಟರ್ ಆಫ್ ಎ ಫುಲ್ ಟರ್ನ್. ಒಂದು ಫುಲ್ ಟರ್ನಿಂದ ನಾನು ಒಂದು ಕ್ವಾರ್ಟರ್ 1/4 ಟರ್ನನ್ನು ಮಾಡಿದ್ದೀನಿ. ಸೊ ಇಟ್ ಲುಕ್ಸ್ ಲೈಕ್ ಅ ರೈಟ್ ಆ್ಯಂಗಲ್ ಆಗುತ್ತೆ. ಕ್ವಾರ್ಟರ್ ಟರ್ನ್ ವಿಲ್ ಮೇಕ್ ರೈಟ್ ಆ್ಯಂಗಲ್. ಐ ಮೇಡ್ ಲೆಸ್ ದ್ಯಾನ್ ಎ ಕ್ವಾರ್ಟರ್ ಟರ್ನ್ಗಿಂತ ಕಡಿಮೆ ಮಾಡಿದ್ದೀನಿ. ಸೊ ಇಟ್ ಲುಕ್ಸ್ ಲೈಕ್ ಎನ್ ಎಕ್ಯೂಟ್ ಆ್ಯಂಗಲ್. ಸೊ ಇಟ್ ಈಸ್ ಲೆಸ್ ದ್ಯಾನ್ ಕ್ವಾರ್ಟರ್. ನೌ ಐ ಮೇಡ್ ಮೋರ್ ದ್ಯಾನ್ ಎ ಕ್ವಾರ್ಟರ್ ಟರ್ನ್ but less than a half turn. More than, it is more than 1/4 and less than half. That angle will be obtuse angle. I made 2 quarter turns. ನಾನು 2 ಕ್ವಾರ್ಟರ್ ಟರ್ನನ್ನು ಮಾಡಿದ್ದೀನಿ. I wonder what it is called. 2 ಕ್ವಾರ್ಟರ್ ಟರ್ನ್ 1/4 ಸೇರಿ ಏನಾಗುತ್ತೆ, ಹಾಫ್ ಆಯಿತು. ಹಾಫ್ ಅಂದರೆ ಅದನ್ನು ಏನು ಹೇಳ್ತಾರೆ, ಅದನ್ನು ಸ್ಟ್ರೇಟ್ ಆ್ಯಂಗಲ್, ಅದು ಸರಳ ಕೋನ ಅಂತ ಹೇಳ್ತಾರೆ. ಸೊ ಆ್ಯಂಗಲ್ಸ್ ಅರೈಸ್ ಇನ್ ಸಿಚುವೇಶನ್ಸ್ ದಟ್ ಇನ್ವಾಲ್ವ್ ಅ ಟರ್ನ್. ತಿರುವುಗಳನ್ನು ಒಳಗೊಂಡಿರುವ ಸಂದರ್ಭಗಳಲ್ಲಿ ಕೋನಗಳು ಉಂಟಾಗುತ್ತವೆ. ಸೊ ವೆನ್ ದೇರ್ ಆರ್ ಟರ್ನ್ಸ್, ಆ್ಯಂಗಲ್ಸ್ ಆರ್ ಕ್ರಿಯೇಟೆಡ್. ಲೆಟ್ ಅಸ್ ಡೂ ಮೇಕಿಂಗ್ ಅ ಪೇಪರ್ ಫ್ಯಾನ್. Take a rectangular paper, fold every 2 centimeter as shown in the picture. Paste an ice cream stick as shown below to create a paper fan. So ಮಕ್ಕಳಿದು ಭಾಳ ಸಲ ಮಾಡಿರ್ತಾರೆ. ಯೂಸ್ ಯುವರ್ ಪೇಪರ್ ಫ್ಯಾನ್ ಟು ಶೋ ಡಿಫ್ರೆಂಟ್ ಎಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ ಆಬ್ಟ್ಯೂಸ್ ಆ್ಯಂಗಲ್ಸ್. ಈ ಫ್ಯಾನಿಂದ ಮಕ್ಕಳು ಬೇರೆ ಎಕ್ಯೂಟ್ ಮತ್ತು ಆಬ್ಟ್ಯೂಸ್ ಆ್ಯಂಗಲ್ಸನ್ನು ತೋರಿಸ್ಬಹುದು. ಸೊ ಇದು ಪಿಕ್ಚರಲ್ಲಿದೆ. ಸೊ ಇಟ್ ಹ್ಯಾಸ್ ಟೇಕನ್ ಎ ಫುಲ್ ಟರ್ನ್. ಸೊ ಇದು ಪೂರ್ಣ ತಿರುವು. ಹಾಫ್ ಟರ್ನ್ ಮಾಡಿದಾಗ ಇದು ಸ್ಟ್ರೇಟ್ ಆ್ಯಂಗಲ್ ಆಯಿತು. 1/4 ಟರ್ನ್ ಮಾಡಿದರೆ ಇದು ರೈಟ್ ಆ್ಯಂಗಲ್ ಆಯಿತು. ಲೆಸ್ ದ್ಯಾನ್ ಹಾಫ್ ಟರ್ನ್ ಇದು ಎಕ್ಯೂಟ್ ಆ್ಯಂಗಲ್ ಆಯಿತು. ಮತ್ತು ಹಾಫ್ ಟರ್ನ್ಗಿಂತ ಕಡಿಮೆ 1/4 ಟರ್ನ್ಗಿಂತ ಹೆಚ್ಚಾದರೆ ಇದು ಒಂದು ಆಬ್ಟ್ಯೂಸ್ ಆ್ಯಂಗಲ್ ಆಯಿತು. ಇದು ಅಧಿಕ ಕೋನ ಅಥವಾ ವಿಶಾಲ ಕೋನ. Make an acute turn with the straws or fan. Continue to make another acute turn. Can the 2 acute turns together make another acute turn? So ಹೌದು, ಒಂದು 2 ಎಕ್ಯೂಟ್ ಟರ್ನ್ ಇನ್ನೊಂದು ಎಕ್ಯೂಟ್ ಟರ್ನ್ ಮಾಡಬಹುದು. ಅದು ನಮ್ಮ ಎಕ್ಯೂಟ್ ಟರ್ನ್ ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಭಾಳ ಕಡಿಮೆ ಪ್ರಮಾಣದಲ್ಲಿ ಎಕ್ಯೂಟ್ ಟರ್ನನ್ನು ತೊಗೊಂಡ್ರೆ ಮತ್ತು ಇನ್ನೊಂದು ಸಣ್ಣ ಪ್ರಮಾಣದಲ್ಲಿ ಎಕ್ಯೂಟ್ ಟರ್ನ್ ತೊಗೊಂಡ್ರೆ ಆ 2 ಎಕ್ಯೂಟ್ ಟರ್ನ್ ಇನ್ನೊಂದು ಎಕ್ಯೂಟ್ ಟರ್ನ್ ಮಾಡುತ್ತೆ, ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಎಕ್ಯೂಟ್ ಟರ್ನ್ ವಿ ಆರ್ ಟೇಕಿಂಗ್. This shows a 1/4 turn or a right angle. The above figure, ಇದು
ಹಾಫ್ ತಿರುವು ಅಥವಾ ಸರಳ ಕೋನವನ್ನು ತೋರಿಸುತ್ತದೆ. ಇದು 3/4 ತಿರುವನ್ನು ತೋರಿಸುತ್ತದೆ. ಇದು ಸರಳ ಕೋನಕ್ಕಿಂತ ಹೆಚ್ಚು. ಕ್ವೆಶ್ಚನ್ ಬಿ. You might have built houses using the hard covers of notebooks or cardboard pieces. ಮಕ್ಕಳು ಈ ಥರ ಒಂದು ಮನೆಯನ್ನು ಮಾಡಿದ್ದಾರೆ. Look at the angles marked in the house. ಆ್ಯಂಗಲ್ಸನ್ನು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ABCD. ಓಕೆ, what angles are you able to see in this house? What type of angles these are we have to write. Write your answers as right, acute and obtuse angles. So angle A is here. It is more than a right angle and less than a straight angle. It is an obtuse angle. B is here. It is making a right angle. So B is a right angle. C is here. It is acute angle. D is here. It is a acute angle. E is here. It is again an acute angle. F, this is F, then it will be right angle. Idu ಒಂದು right angle ಆಯಿತು. G is here. H is here. It is more than the right angle. It is an obtuse angle. Question C. Make a 5-sided shape with 2 right angles, 2 obtuse angles and 1 acute angle in your notebook. So, it is a 5-sided shape. 2 ಲಂಬ ಕೋನಗಳು, 2 ಅಧಿಕ ಕೋನಗಳು ಮತ್ತು ಒಂದು ಲಘು ಕೋನ. ಇದು ಒಂದು 5-sided ಫಿಗರ್ ಆಯಿತು. Look at the angle formation between the legs of these gymnasts. Identify whether the angles are acute, obtuse, right or ಸ್ಟ್ರೇಟ್. ಒಂದು ಜಿಮ್ನಾಸ್ಟ್ಗಳ ಕಾಲಗಳ ನಡುವಿನ ಕೋನವನ್ನು ನಾವು ನೋಡಿ ಅವುಗಳನ್ನು ಅಕ್ಯೂಟ್, ಆಬ್ಟ್ಯೂಸ್, ರೈಟ್ ಮತ್ತು ಸ್ಟ್ರೇಟ್ ಆ್ಯಂಗಲ್ ಆಗಿ ಗುರುತಿಸಬೇಕು. ಜಿಮ್ನಾಸ್ಟ್ ಹ್ಯಾವ್ ಸಚ್ ಎ ಫ್ಲೆಕ್ಸಿಬಲ್ ಬಾಡಿ. ಓಕೆ, ಲೆಟ್ಸ್ ಸಿ. In this position, the angle between the legs, it is shown here, it is an acute angle. Here, this is a right angle. In this position, an obtuse angle is formed. Even the positionally, no one obtuse angle. Obtuse angle ಆಯಿತು. Last, even positionally ಇದು straight angle ಆಯಿತು. Angle measuring tool, ಕೋನ ಅಳೆಯುವ ಸಾಧನ. Let us make our tool to measure turns. Cut out a circle from a tracing paper and fold it to make 8 equal parts. ಒಂದು ಟ್ರೇಸಿಂಗ್ ಪೇಪರ್ ತೊಗೊಂಡು ಈ ಥರ ಫೋಲ್ಡ್ ಮಾಡಿ 8 ಈಕ್ವಲ್ ಪಾರ್ಟ್ಸನ್ನು ಮಾಡಬೇಕು. ಅಟ್ಯಾಚ್ ಎ ಸ್ಟ್ರಾ ಟು ದ ಸೆಂಟ್ರಲ್ಲಿ ಒಂದು ಸ್ಟ್ರಾನ ಅಟ್ಯಾಚ್ ಮಾಡಬೇಕು. ಆ್ಯಂಡ್ ಮಾರ್ಕ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಸ್ ಶೋನ್. ಸ್ಟಾರ್ಟಿಂಗ್ ಪಾಯಿಂಟನ್ನು ಈ ಥರ ಒಂದು ಪಾಯಿಂಟ್ ಎ ಅನ್ನು ಮಾರ್ಕ್ ಮಾಡಿದ್ದಾರೆ. ನಾವು ಟ್ರೈ ದಿಸ್. ಶೋ ಎ 1/8 ಟರ್ನ್. 1/8 ಟರ್ನನ್ನು ತೋರಿಸ್ಬೇಕು ಸ್ಟ್ರಾ ತೊಗೊಂಡು. ಶೋ ಎ 2/8 ಟರ್ನ್. 1/8 ಟರ್ನ್ ಇಲ್ಲಾಗತ್ತೆ, 2/8 ಟರ್ನ್ ಇಲ್ಲಿ. ಸೊ 2/8 ಟರ್ನ್ ಇಸ್ ನಥಿಂಗ್ ಬಟ್ 1/4. 1/8ರ 2 ಟರ್ನ್ಸ್ 1/4 ಆಗುತ್ತೆ. ಶೋ ಎ 1/4 ಟರ್ನ್. ಶೋ ಎ 3/8 ಟರ್ನ್. ಸೊ 3/8 ಅಂದರೆ ಈ ಒಂದು ಪೊಸಿಷನ್, ಇದು ಒಂದು ವಿಶಾಲ ಕೋನ ಆಗುತ್ತೆ ಅಥವಾ ಅಧಿಕ ಕೋನ ಆಗುತ್ತೆ. ವಾಟ್ ಆ್ಯಂಗಲ್ ಹ್ಯಾವ್ ಯು ಮೇಡ್ ವಿತ್ ಅ 2/8 ಟರ್ನ್? 2/8 ಟರ್ನ್ 1/8ರ 2 ಟರ್ನ್ಸ್ ಇಂದ ಯಾವ ಕೋನ ಆಯಿತು? ಒಂದು ರೈಟ್ ಆ್ಯಂಗಲ್ ಆಯಿತು. ಸೊ ಇಟ್ ಈಸ್ ಅ ರೈಟ್ ಆ್ಯಂಗಲ್. A 1/8 turn is half of a quarter turn. So 1/8 turn ಏನಿದೆ, ಇದು 1/4 ಆಯಿತು. ಇಲ್ಲಿ ತನಕ 1/8. ಸೊ 1/8 1/4ರ ಅರ್ಧ ಇದೆ. ವಾಟ್ ಆ್ಯಂಗಲ್ ಹ್ಯಾವ್ ಯು ಮೇಡ್ ವಿತ್ ಎ 4/8 ಟರ್ನ್? ಅಂದರೆ 1/8ರ 4 ಟರ್ನ್ಸ್ನಿಂದ ನೀವು ಯಾವ ಟರ್ನನ್ನು ಮಾಡಿದ್ದೀರಿ ಅಥವಾ ಯಾವ ಆ್ಯಂಗಲನ್ನು ಮಾಡಿದ್ದೀರಿ? ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ಇದು 1/8, ಇಲ್ಲಿ ತನಕ 2/8, 3/8 ಮತ್ತು ಇಲ್ಲಿ 4/8. ಸ್ಟ್ರೇಟ್ ಆ್ಯಂಗಲ್ ಆಯಿತು. ಸೊ ಲೆಟ್ಸ್ ರೈಟ್ ಹಿಯರ್ ಸ್ಟ್ರೇಟ್ ಆ್ಯಂಗಲ್. ಕಂಟಿನ್ಯೂ ಟರ್ನಿಂಗ್ ಬೈ 5/8, 6/8, 7/8 ಆ್ಯಂಡ್ 8/8. ಹಾಗೆ 5/8 ಇಲ್ಲ ಆಗುತ್ತೆ, 6/8, 7/8 ಮತ್ತು 8/8. 8/8ಗೆ ಒಂದು ಪೂರ್ಣ ಕೋನ ಆಗುತ್ತೆ.
parts of the circle and paste them on a thicker paper or board. Use these as angle measuring tools. ಸೊ ಇವುಗಳನ್ನು ನಾವು ಆ್ಯಂಗಲ್ ಮೆಷರ್ ಮಾಡೋಕ್ಕೆ ಟೂಲ್ಸ್ಗಳನ್ನಾಗಿ ಬಳಸಬಹುದು. ನೆಕ್ಸ್ಟ್ ಲೆಟಸ್ ಥಿಂಕ್. ಕೆಳಗಿನ ವೃತ್ತಗಳಲ್ಲಿ 1/2, 1/4 ಮತ್ತು 1/8 ತಿರುವುಗಳ ಅಂತಿಮ ಬಿಂದುಗಳನ್ನು ತೋರಿಸಲಾಗಿದೆ. ಆರಂಭಿಕ ಬಿಂದುಗಳನ್ನು ತೋರಿಸಲು ಬಾಣಗಳನ್ನು ಎಳೆಯಿರಿ. ಇಲ್ಲಿ ಹಾಫ್ ತಿರುವು ಆಯಿತು. ಸೊ ಇದು ಫೈನಲ್ ಪೊಸಿಷನ್ ಇದೆ. ಸ್ಟಾರ್ಟಿಂಗ್ ಪೊಸಿಷನ್ ಹೇಗಿರುತ್ತೆ, ಇಲ್ಲಿ ಈ ಒಂದು ಆ್ಯರೋ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಸೊ ಇದರ ಆಪೋಸಿಟಲ್ಲಿ ಇನಿಷಿಯಲ್ ಪೊಸಿಷನ್ ಇರುತ್ತೆ ಅಥವಾ ಸ್ಟಾರ್ಟಿಂಗ್ ಪೊಸಿಷನ್ ಇರುತ್ತೆ. ಇಲ್ಲಿ ಕೆಳಗೆ ಇದು ಫೈನಲ್ ಪೊಸಿಷನ್, ಇದರ ಆಪೋಸಿಟಲ್ಲಿ ಹಾಫ್ ಟರ್ನ್ ಆಗಿದೆ. ಸೊ ಇದರ ಆಪೋಸಿಟಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್. 1/8 ಟರ್ನ್, 1/8 ತಿರುವು. 1/8 ಅಂದರೆ ಕಾಲು ಟರ್ನಿನ ಅರ್ಧ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಇದರ ಅರ್ಧ. ಸೊ this is the starting position. Illi the starting point will be here. Next 1/4 turn. 1/4 turn andre kalu bhaga. So if this is the final position, the initial position will be here. Now final position illide kalu tiruvu andre illi. So I hope this is clear. ಹಿಂದೆ ನಾವು ನೋಡಿದ್ವಿ, ಒಂದು ಟ್ರೇಸಿಂಗ್ ಪೇಪರ್ ಮತ್ತು ಸ್ಟ್ರಾ ತೊಗೊಂಡು ಒಂದು ಕೋನ ಅಳೆಯುವ ಸಾಧನವನ್ನು ತಯಾರು ಮಾಡಿದರು. ಅದೇ ಥರ ಒಂದು ಕೋನ ಅಳೆಯುವ ಸಾಧನ ಮಾಡ್ತಿದ್ದಾರೆ. ನಾವು ಕಟ್ ಔಟ್ ಅ ಸರ್ಕಲ್ ಫ್ರಮ್ ಅ ಟ್ರೇಸಿಂಗ್ ಪೇಪರ್. ಫಸ್ಟ್ ಫೋಲ್ಡ್ ದ ಸರ್ಕಲ್ ಇನ್ ಹಾಫ್. ಕಟ್ ಮಾಡಿ ಫಸ್ಟ್ ಇದನ್ನು ಹಾಫ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಫೋಲ್ಡ್ ಇಟ್ ಅಗೇನ್ ಇಂಟು 3 ಈಕ್ವಲ್ ಪಾರ್ಟ್ಸ್. ಮತ್ತೆ 3 ಈಕ್ವಲ್ ಪಾರ್ಟ್ಸ್ ಆಗಿ ಅದನ್ನು ಫೋಲ್ಡ್ ಮಾಡಿದ್ದಾರೆ. ಸೊ ಇದು ಒಂದು ಸರ್ಕ್ಯುಲರ್ ಪೇಪರಲ್ಲಿ 6 ಈಕ್ವಲ್ ಪಾರ್ಟ್ಸ್ ಆದವು. ಅಟ್ಯಾಚ್ ಎ ಸ್ಟ್ರಾ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಒಂದು ಸ್ಟ್ರಾನ ಅಟ್ಯಾಚ್ ಮಾಡಬೇಕು. ಮಾರ್ಕ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಶೋ ದ ಟರ್ನ್ಸ್ equal to 1/6, 2/6 and so on until you complete a full circle. So 1/6, 2/6, 3/6, 4/6, 5/6, 6/6 ಈ ಥರ ಮಾರ್ಕ್ ಮಾಡಬೇಕು. ಕಟ್ ಔಟ್ 1/6 ಪಾರ್ಟ್ ಆ್ಯಂಡ್ 2/6 ಪಾರ್ಟ್ ಆಫ್ ದ ಸರ್ಕಲ್. 1/6 ಪಾರ್ಟ್ ಮತ್ತು 2/6 ಪಾರ್ಟನ್ನು ಈ ಥರ ಕಟ್ ಮಾಡಿದ್ದಾರೆ. ಫೋಲ್ಡ್ ಒನ್ ಆಫ್ ದ 1/6 ಪಾರ್ಟ್ಸ್ ಇಂಟು ಹಾಫ್. ಮತ್ತು ಈ 1/6 ಪಾರ್ಟನ್ನು ಹಾಫ್ ಮಾಡಿದ್ದಾರೆ ಅಂದರೆ 1/12 ಪಾರ್ಟ್ ಆಯಿತು. ಕ್ಯಾನ್ ಯು ಗೆಸ್ ವಾಟ್ ಟರ್ನ್ ಆಫ್ ದ ಸ್ಟ್ರಾ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ಅ 1/6 ಟರ್ನ್? ದಿಸ್ ಈಸ್ ದ ಸೇಮ್ ಆ್ಯಸ್ 1/12 ಟರ್ನ್. ಸೊ 1/6 ಅರ್ಧ ಏನಾಗುತ್ತೆ, 1/12 ಟರ್ನ್ ಆಗುತ್ತೆ. ಪೇಸ್ಟ್ ದೀಸ್ ಪಾರ್ಟ್ಸ್ ಆನ್ ಎ ಥಿಕರ್ ಪೇಪರ್ ಆರ್ ಬೋರ್ಡ್ ಆ್ಯಂಡ್ ಯು ಕ್ಯಾನ್ ಯೂಸ್ ದೆಮ್ ಆ್ಯಸ್ ಆ್ಯಂಗಲ್ ಮೆಷರಿಂಗ್ ಟೂಲ್ಸ್. ಇದನ್ನು ನಾವು ಕೋನದ ಅಳತೆ ಸಾಧನಗಳಾಗಿ ಬಳಸಬಹುದು.